ಗಂಗೆ ಮಹತ್ವವನ್ನು ವರ್ಣಿಸ್ತಾ ಇದ್ದಾರೆ. ಸ್ಮೃತ ದೃಷ್ಟ ಅಥವಾ ಸ್ಪೃಷ್ಟ ಯಾ ಸರ್ವಕಾಂಕ್ಷಿಪ್ರದ ಸರ್ವಾಕಾಂಕ್ಷಿತ ಪ್ರದ ಗಂಗೆಯಂ ಸರಿತಾಂ ಶ್ರೇಷ್ಠ ಸರ್ವಕಾಮಪ್ರದಾಯಿನಿ. ಗಂಗೆಯ ಸ್ಮರಣೆ ಮಾಡಿದರೆ ಸಾಕು, ದರ್ಶನ ಮಾಡಿದರೆ ಸಾಕು, ಸ್ಪರ್ಶನ ಮಾಡಿದರೂ ಸಾಕು, ಸಮಸ್ತ ಪಾಪಗಳು ವಿನಾಶವಾಗ್ತವೆ, ವಿನಷ್ಟವಾಗ್ತವೆ. ಪ್ರಾತಸ್ತೋತ್ರದಲ್ಲಿ ಹೇಳುವಂತಹ ಒಂದು ಶ್ಲೋಕ ಗಂಗೆ ಮಹತ್ವದ ಜ್ಞಾನವನ್ನು ತಂದುಕೊಡ್ತಾ ಇದೆ. ಗಂಗಾ ಗಂಗೇದಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯ ವಿಷ್ಣು ಲೋಕಂ ಸಗಚ್ಚತಿ. ಗಂಗಾ ಎಲ್ಲಿದೆ? ಉತ್ತರ ಭಾರತದಲ್ಲಿ ಹರಿತಾ ಇದ್ದಾಳೆ. ಬೇಗಂದಾಗ ನಿತ್ಯ ಹೋಗಿ ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ. ಗಂಗೆ ಸ್ಮರಣೆ ಮಾಡಿ. ಗಂಗಾ ಗಂಗಾ ಇತಿ ಬ್ರೂಯಾತ್ ಯೋಜನಾನಾಂ ಶತೈರಪಿ 100 ಯೋಜನೆಗಳಷ್ಟು ದೂರದಲ್ಲಿ ಉಳಿದುಕೊಂಡು ಕೂಡ ಗಂಗೆ ಸ್ಮರಣೆ ಮಾಡಿದರೂ ಸಾಕು, ಗಂಗಾ ತೀರ್ಥದಲ್ಲಿ ಸ್ನಾನ ಮಾಡಿದರ ಫಲವನ್ನು ಪಡೆಯಬಹುದು. ಅಹಂಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿ ಬ್ರುವಾಣ ಸತತಂ ಕಾಶೀವಾಸ ಫಲಂ ಲಭೇತ್. ಕಾಶಿಯಲ್ಲಿ ಗಂಗೆ ಹರಿತಾ ಇದ್ದಾಳೆ. ನಿತ್ಯ ಬೆಳಗಾತ ಎದ್ದು ಸಂಕಲ್ಪ ಮಾಡೋದು, ಅಹಂಕಾಶೀಂ ಗಮಿಷ್ಯಾಮಿ, ನಾನು ಕಾಶಿಗೆ ಹೋಗಬೇಕು. ತತ್ರೈವ ನಿವಸಾಮ್ಯಹಂ, ಆ ಗಂಗಾ ತೀರದಲ್ಲೇ ನಾನು ವಾಸ ಮಾಡಬೇಕು. ಇತಿ ಬ್ರುವಾಣ ಸತತಂ, ಈಗ ನಿತ್ಯ ಹೇಳ್ತಾ ಇದ್ರೂ ಸಾಕು, ಕಾಶಿವಾಸ ಫಲಂ ಲಭೇತ್. ಆ ಸಂಕಲ್ಪಕ್ಕೂ ಇಷ್ಟು ಮಹತ್ವ ಇದೆ. ಅದು ಆ ಗಂಗೆಯ ಮಹತ್ವ. ಗಂಗೋತ್ಪತ್ತಿಯ ಪೂರ್ವ ಪೀಠಿಗೆಯನ್ನು ತೋರಿಸ್ತಾ ಇದ್ದಾರೆ. ವರ್ಷಾಣಾಂ ಅಯುತಾತ್ ಪೂರ್ವಂ ದೇವಕಾರ್ಯೇ ಉಪಸ್ಥಿತೆ ತಾರಕೋ ಬಲವಾನಾಸೀತ್ ಮಧ್ವರಾತ್ ಅತಿಗರ್ವಿತಃ. ಗಂಗೋತ್ಪತ್ತಿಗೆ ಪೀಠಿಗೆಯನ್ನು ಹಾಕ್ತಾ ಇದ್ದಾರೆ ಬ್ರಹ್ಮದೇವರು. ತಾರಕ ಅನ್ನತಕ್ಕಂಥ ಒಬ್ಬ ಅಸುರನಿದ್ದ. ನಾರದರಲ್ಲಿ ಈ ಕಥೆಯನ್ನು ಹೇಳೋ ಹೊತ್ತಿಗೆ ಸುಮಾರು 10,000 ವರ್ಷಗಳ ಹಿಂದಿನ ಕಥೆ ಇದು. ತಾರಕಾಸುರ ಬ್ರಹ್ಮದೇವರಂತ ಇದ್ದಾರೆ, ತಪಸ್ಸಿನಿಂದ ನನ್ನನ್ನು ಒಲಿಸಿಕೊಂಡ. ಇದರಿಂದಾಗಿ ಮದ ಹೆಚ್ಚಿ ಬಹಳ ಗರ್ವಿಷ್ಠನಾದ. ದೇವಾನಾಂ ಪರಮೈಶ್ವರ್ಯಂ ಹೃತಂ ತೇನ ಬಲೀಯಸ. ಯಾವಾಗ ದಾನವರು ತೃಪ್ತರಾಗ್ತಾ ಇದ್ದಾರೆ, ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿ ಸ್ವರ್ಗಲೋಕವನ್ನು ಕೈವಶ ಪಡಿಸಿಕೊಳ್ತಾ ಇದ್ದಾರೆ. ಈ ತಾರಕಾಸುರನು ಹಾಗೆ ಪರಮೈಶ್ವರ್ಯಂ ದೇವಾನಾಂ ಪರಮೈಶ್ವರ್ಯಂ, ದೇವತೆಗಳ ಐಶ್ವರ್ಯವನ್ನೆಲ್ಲ ಅಪಹಾರ ಮಾಡಿದ. ದೇವತೆಗಳೆಲ್ಲ ಇಂದ್ರನನ್ನು ಮುಂದಿಟ್ಟುಕೊಂಡು ಭಗವಂತನ ಬಳಿಗೆ ಶರಣು ಬಂದಿದ್ದಾರೆ. ದೇವಾಹ ವಿಷ್ಣುಂ ಊಚುಹು ಅನನ್ಯಗಾಹ. ಭಗವಂತನ ಬಳಿ ಒಂದು ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ತ್ವಂ ತ್ರಾತ ಜಗತಾಂ ನಾಥ ದೇವಾನಾಂ ಕೀರ್ತಿವರ್ಧನ. ನಮಗೆಲ್ಲ ಕಾಲಕ್ಕೂ ಕೂಡ ರಕ್ಷಣೆ ನೀಡುವವನು ನೀನಿದ್ದಿ. ಸರ್ವೇಶ್ವರ ಜಗದ್ಯೋನೇ ತ್ರಯೀಮೂರ್ತೆ ನಮೋಸ್ತುತೆ. ನೀನು ಲೋಕಸ್ರಷ್ಟ, ಲೋಕವನ್ನು ಸೃಷ್ಟಿ ಮಾಡುವವನು ನೀನು, ಲಯಗೊಳಿಸುವವನು ನೀನು, ಜಗತ್ತನ್ನು ಪಾಲಿಸುವವನು ನೀನು. ಸ್ಥಿತಿ ಉತ್ಪತ್ತಿ ವಿನಾಶಾನಾಂ ಕಾರಣಂ ತ್ವಂ ಜಗನ್ಮಯ. ಯತಸ್ಸರ್ವಾಣಿ ಭೂತಾನಿ ಭವಂತಿ ಆದಿಯುಗಾಗಮೆ ಯಸ್ಮಿಂಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ ತಸ್ಯ ಲೋಕಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋ ನಾಮಸಹಸ್ರಮ್ಮೆ ಶೃಣುಪಾಪ ಭಯಾಪಹಂ ಅಂತ ಹೇಳಿಕೊಂಡು ಭೀಷ್ಮರು ಯುಧಿಷ್ಠಿರನಿಗೆ ವಿಷ್ಣು ಸಹಸ್ರನಾಮವನ್ನು ಉಪದೇಶಿಸುವುದಕ್ಕೆ ಮುಂಚೆ ಯಾವ ಮಹಾವಿಷ್ಣುವಿನ ಸಹಸ್ರನಾಮಗಳನ್ನು ಹೇಳ್ತಾ ಇದ್ದೇನೋ ಅಂತಹ ಮಹಾವಿಷ್ಣುವಿನ ಲಕ್ಷಣ ಏನು ಅಂತ ಹೇಳುವಾಗ ಭಗವಂತನನ್ನು ಪರಿಚಯಿಸಿದ್ದು ಹೀಗೆ. ಯಾರಿಂದಾಗಿ ಜಗತ್ತು ಉತ್ಪನ್ನವಾಗತ್ತೋ, ಯಾರಿಂದ ರಕ್ಷಣೆಯನ್ನು ಪಡೆಯತ್ತೋ, ಮುಂದೊಂದು ದಿವಸ ಯಾವ ಭಗವಂತನಲ್ಲಿ ಲಯವನ್ನು ಹೊಂದತ್ತೋ ಅಂತಹ ಮಹಾವಿಷ್ಣುವಿನ ಸಹಸ್ರನಾಮಗಳನ್ನು ಉಪದೇಶಿಸ್ತೇನೆ ನೋಡು. ಇದು ಭಗವಂತನ ಪ್ರಧಾನ ಲಕ್ಷಣ. ಭಗವಂತ ನೀನೇ ನಮಗೆ ರಕ್ಷಕ.
ಪ್ರಸೀದ ಪಾಹೀಶ ಮಹಾಭಯೇಭ್ಯ ಅಸ್ಮದಾರ್ತಿಹಂತ ವದ ಕಸ್ತುಧನ್ಯ. ನಿನ್ನನ್ನು ಬಿಟ್ಟರೆ ನಮಗಿಂತಹ ಬಂದಿರುವ ಘೋರ ವಿಪತ್ತನ್ನು ಪರಿಹಾರ ಮಾಡುವವರು ಯಾರಿದ್ದಾರೆ ಸ್ವಾಮಿ? ಹಾಗಾಗಿ ಆದಿಕರ್ತ ವರಾಹಸ್ತ್ವಂ ಮತ್ಸ್ಯ ಕೂರ್ಮಸ್ತಥೈವ ಚ ಇತ್ಯಾದಿ ರೂಪಭೇದೈ ನೋ ರಕ್ಷಸೆ ಭಯ ಆಗತೆ. ನಮಗೆ ಯಾವಾಗೆಲ್ಲ ಭಯ ಬಂದಿದೆಯೋ ಆವಾಗೆಲ್ಲ ನೀನು ಮತ್ಸ್ಯ ಕೂರ್ಮ ವರಾಹಾದಿ ರೂಪಗಳನ್ನು ಧಾರಣೆ ಮಾಡಿಕೊಂಡು ಬಂದು ಆ ಎಲ್ಲ ಭಯಗಳನ್ನು ನಮ್ಮಿಂದ ದೂರ ಮಾಡಿದ್ದಿ. ಈಗ ಮತ್ತೆ ಪುನಃ ಅಂತಹದ್ದೇ ಮತ್ತೊಂದು ಭಯ ಒದಗಿ ಬಂದಿದೆ. ನಮ್ಮನ್ನು ಯಾಕೆ ರಕ್ಷಣೆ ಮಾಡ್ತಾ ಇಲ್ಲ ನೀನು? ಬಂದು ನಮ್ಮನ್ನು ರಕ್ಷಣೆ ಮಾಡು ಸ್ವಾಮಿ ಅಂತ ಹೇಳಿಕೊಂಡು ಮತ್ತೊಬ್ಬರು ನಮಗೆ ರಕ್ಷಕರಿಲ್ಲ, ನೀನೇ ರಕ್ಷಿಸಬೇಕು ಅಂತ ಮಹಾವಿಷ್ಣುವಿನಲ್ಲಿ ಶರಣು ಬಂದಿದ್ದಾರೆ. ಭಗವಂತ ಉತ್ತರಿಸ್ತಾ ಇದ್ದಾನೆ, ಯಾರಿಂದ ನಿಮಗೆ ಭಯ ಬಂದಿದೆ? ಕಸ್ಮಾದ್ವೋ ಭಯಮಾಪನ್ನಂ ತದ್ಬ್ರುವಂತು ಗತಜ್ವರಾಹ. ಆವಾಗ ದೇವತೆಗಳೆಲ್ಲ ತಾರಕಾಸುರನ ಉಪಟಳವನ್ನು ನಿವೇದಿಸಿಕೊಳ್ತಾ ಇದ್ದಾರೆ. ತಾರಕಾತ್ ಭಯಮಾಪನ್ನಂ ಭೀಷಣಂ ರೋಮಹರ್ಷಣಂ ನ ಯುದ್ಧೈ ತಪಸ ಶಾಪೈ ಹಂತುಮೇನಂ ಕ್ಷಮಾಹ ವಯಂ. ಬ್ರಹ್ಮದೇವರ ವರಬಲ ಇದೆ ಅವನಿಗೆ, ಹಾಗಾಗಿ ಅವನನ್ನು ಶಪಿಸಿಯೋ ಇಲ್ಲ ಯುದ್ಧದಲ್ಲಿಯೋ ನಿವಾರಣೆ ಮಾಡಲಿಕ್ಕೆ ನಾವು ಶಕ್ತರಲ್ಲ. ಅವನ ಸಾವು ಹೀಗಿದೆ. ಅರುವಾಗ್ ದಶಾಹ ದ್ಯೋ ಬಾಲಃ ತಸ್ಮಾನ್ ಮೃತ್ಯುಂ ಅವಾಪ್ಸ್ಯತಿ. ಬ್ರಹ್ಮದೇವರು ವರ ಕೊಡುವಾಗಲೇ ಅವನಿಗೆ ಕೊಟ್ಟಿರತಕ್ಕಂತಹ ಶಾಪ ಹೀಗಿದೆ. ಏನು? ಹುಟ್ಟಿದ 10 ದಿವಸದೊಳಗಾಗಿ ಯಾವ ವ್ಯಕ್ತಿ ನಿನ್ನನ್ನು ಸಂಹಾರ ಮಾಡಲಿ ಉದ್ಯುಕ್ತನಾಗ್ತಾನೋ ಅವನಿಂದ ನೀನು ಸಾವನ್ನು ಪಡೆಯುತ್ತಿ. ಹುಟ್ಟಿದ 10 ದಿವಸಗಳ ಒಳಗಾಗಿ ಯಾವ ಬಾಲಕ ನಿನ್ನ ಸಂಹಾರಕ್ಕೆ ಉದ್ಯುಕ್ತನಾಗ್ತಾನೋ ಅವನಿಂದ ನಿನಗೆ ಸಾವು. ಭಗವಂತ ಇಂತಹ ಒಬ್ಬ ಬಾಲನಿಂದ ಅವನ ಸಂಹಾರ ಆಗಬೇಕಾಗಿದೆ. ಅದಕ್ಕೆ ಏನು ದಾರಿ ಅದು ನೀನೇ ತೋರಿಸಿಕೊಡು. ತತ್ರ ನೀತಿರ್ವಿಧೀಯತಾಂ. ಹೀಗೆ ಭಗವಂತನಲ್ಲಿ ಎಲ್ಲ ದೇವತೆಗಳು ಪ್ರಾರ್ಥಿಸಿಕೊಂಡಾಗ ಭಗವಂತ ಅವರಿಗೆ ಆಶ್ವಾಸ ನೀಡ್ತಾ ಇದ್ದಾನೆ. ಇವನನ್ನು ನಾನು ಸಂಹಾರ ಮಾಡಬೇಕಾಗಿಲ್ಲ, ನನ್ನ ಮಕ್ಕಳು ಬರೋದು ಬೇಕಾಗಿಲ್ಲ. ಈಶ್ವರಾದ್ಯಸ್ತು ಜಾಯೇತ ಅಪತ್ಯಂ ಬಹುಶಕ್ತಿಮತ್ ತಸ್ಮಾತ್ ವಧಂ ಅವಾಪ್ನೋತಿ ತಾರಕೋ ಲೋಕತಾಪನಃ. ರುದ್ರದೇವರಿಂದ ಹುಟ್ಟುವ ಮಗು ಅವನನ್ನು ಸಂಹಾರ ಮಾಡುತ್ತೆ. ಹಾಗಾಗಿ ಏನಾಗಬೇಕು ಇವಾಗ? ರುದ್ರದೇವರು ಮಕ್ಕಳನ್ನು ಪಡೆಯಬೇಕಂತಿದ್ರೆ ಮೊದಲಾಗಿ ಅವರು ಗೃಹಸ್ಥಾಶ್ರಮ ಸ್ವೀಕಾರ ಮಾಡಬೇಕು. ತದ್ಗಚ್ಛಾಮಃ ಸುರಾಃ ಸರ್ವೇ ಯತಿತುಂ ಋಷಿಭಿಃ ಸಹ ಭಾರ್ಯಾರ್ಥಂ ಪ್ರಥಮೋ ಯತ್ನ ಕರ್ತವ್ಯ ಪ್ರಭವಿಷ್ಣುಭಿ. ಮೊದಲು ರುದ್ರದೇವರು ವಿವಾಹ ಮಾಡ್ಕೋಬೇಕು, ಅದಕ್ಕೆ ಬೇಕಾಗಿರೋ ಪ್ರಯತ್ನವನ್ನು ಮಾಡೋಣ. ಎಲ್ಲ ದೇವತೆಗಳು ಕೂಡ ಹಿಮವಂತನ ಬಳಿಗೆ ಭಗವಂತನಿಂದ ಆದಿಷ್ಟರಾಗಿ ಬರ್ತಾ ಇದ್ದಾರೆ. ಸತೀದೇವಿ ರುದ್ರದೇವರ ಮಡದಿ. ದಕ್ಷಿಣ ಯಾಗದಲ್ಲಿ ಯೋಗಾಗ್ನಿಯಲ್ಲಿ ತನ್ನ ದೇಹವನ್ನು ಕಳೆದುಕೊಂಡಿದ್ದಾಳೆ. ಆಕೆ ಮತ್ತೆ ಪುನಃ ಹಿಮವಂತ ನಿನ್ನಲ್ಲಿ ಮಗಳಾಗಿ ಬಂದಿದ್ದಾಳೆ. ದಾಕ್ಷಾಯಣಿ ಲೋಕಮಾತಾ ಯಾ ಶಕ್ತಿ ಸಂಸದಾ ಶಿವ ಬುದ್ಧಿ ಪ್ರಜ್ಞಾ ಧೃತಿರ್ಮೇಧ ಲಜ್ಜಾ ಪುಷ್ಟಿ ಸರಸ್ವತಿ ಏವಂತು ಅನೇಕಧಾ ಲೋಕೆ ಯಾ ಸ್ಥಿತಾ ಲೋಕಪಾವನಿ ದೇವಾನಾಂ ಕಾರ್ಯಸಿದ್ಧ್ಯರ್ಥಂ ಯುವಯೋ ಗರ್ಭಮಾವಿಶತ್. ಹಿಮವಂತ ಹಾಗೂ ಮೇನ ಅವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ದೇವತೆಗಳು. ಅಂತಹ ದಾಕ್ಷಾಯಣಿ ನಿಮ್ಮ ಗರ್ಭದಲ್ಲಿ ಹುಟ್ಟಿ ಬಂದಿದ್ದಾಳೆ. ಸಾತೂತ್ಪನ್ನ ಜಗನ್ಮಾತಾ ಶಂಭೋ ಪತ್ನಿ ಭವಿಷ್ಯತಿ. ಆಕೆ ಮತ್ತೆ ಪುನಃ ರುದ್ರದೇವರನ್ನು ವರಿಸಬೇಕಾಗಿದೆ. ಆಕೆ ನಮಗೆ ಮುಂದೆ ರಕ್ಷಕಳಾಗಬೇಕಾಗಿದೆ.
ಆ ಕಾರ್ಯವನ್ನು ಮಾಡಿಕೊಡು ಅಂತ ಹಿಮವಂತನಲ್ಲಿ ದೇವತೆಗಳು ಪ್ರಾರ್ಥಿಸ್ಕೋತಾ ಇದ್ದಾರೆ. ಹಿಮವಂತ ಹಾಗೂ ಮೇನ, ಹಿಮವಂತನ ಮಡದಿ. ಅಸ್ತಿತ್ವೇವಂ ವಚೋಚಾಪಿ ಅಬ್ರವೀದ್, ತಥಾಸ್ತು ಅಂತ ಹೇಳಿಕೊಂಡು ಹಿಮವಂತ ಒಪ್ಪಿಗೆ ನಿತ್ತ. ತದೋತ್ಪನ್ನ ಜಗದ್ಧಾತ್ರಿ ಗೌರಿ ಹಿಮವತೋ ಗೃಹೇ, ಅವರ ಗರ್ಭದೊಳಗೆ ಪ್ರವೇಶ ಮಾಡಿರತಕ್ಕಂತಹ ಸತೀದೇವಿ ಹೈಮವತಿ ಪಾರ್ವತಿ ರೂಪದಿಂದ ಅವತರಿಸಿದ್ದಾಳೆ. ಆಕೆ ಬಳಿ ಹೋಗಿ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ತಾಂಚ ಪ್ರೋಚು ಸುರಗಣಾ ಈಶಾರ್ಥೇ ತಪ ಆವಿಷ, ರುದ್ರದೇವರು ನಿನ್ನನ್ನು ಸ್ವೀಕಾರ ಮಾಡುವಂತೆ ಅವರ ಮನವೊಲಿಸಬೇಕಾಗಿದೆ. ಅದಕ್ಕೋಸ್ಕರ ಪಾರ್ವತಿದೇವಿ ರುದ್ರದೇವರ ಕುರಿತು ತಪಸ್ಸು ಮಾಡು, ಅವರನ್ನು ವರಿಸು. ದೇವತೆಗಳಿಂದ ಪ್ರಾರ್ಥಿತಳಾಗಿರತಕ್ಕಂತಹ ಪಾರ್ವತೀದೇವಿ ತಥೋ ಹಿಮವತ ಪೃಷ್ಠೆ ಗೌರಿ ತೇಪೆ ತಪೋ ಮಹತ್, ಭಾರೀ ತಪಸ್ಸನ್ನು ಮಾಡ್ತಾ ಇದ್ದಾರೆ ಪಾರ್ವತೀದೇವಿ ಗೌರಿ. ಈಗ ಈಕೆ ಏನೋ ತಪಸ್ಸು ಮಾಡ್ತಾ ಇದ್ದಾಳೆ, ದೇವತೆಗಳಿಗೆ ಅವಸರ. ಈಕೆಯ ಬಳಿ ಬಂದು ನಿವೇದಿಸಿಕೊಂಡದ್ದಾಯಿತು, ಆ ಕಡೆ ಹೋಗಿ ರುದ್ರದೇವರಲ್ಲೂ ಪ್ರಾರ್ಥಿಸ್ಕೋಬೇಕು. ರುದ್ರದೇವರು ಪಾರ್ವತೀದೇವಿಯನ್ನು ಸ್ವೀಕರಿಸುವಂತಾಗಬೇಕು. ಹಾಗೆ ಅವರ ಮನವೊಲಿಸಲಿಕ್ಕೆ ಬೇಕಾಗಿರತಕ್ಕಂತಹ ನೀತಿಯನ್ನು ಮಾಡೋಣ, ಉಪಾಯವನ್ನು ಹೂಡೋಣ. ಹೀಗೆ ವಿಚಾರ ವಿಮರ್ಶೆ ಮಾಡಿಕೊಂಡಾಗ ಬೃಹಸ್ಪತ್ಯಾಚಾರ್ಯರು ಅಂತ ಇದ್ದಾರೆ, ಯಸ್ತ್ವಸೌ ಬೃಹಸ್ಪತಿರುವಾಚ ಯಸ್ತ್ವಸೌ ಮದನೋ ಧೀಮಾನ್ ಕಂದರ್ಪ ಪುಷ್ಪ ಚಾಪ ಧೃಕ್ ಸವಿಧ್ಯತು ಶಿವಂ ಶಾಂತಂ ಬಾಣೈ ಪುಷ್ಪಮಯೇ ಶುಭೈ. ಮದನ ಯಾರಿದ್ದಾನೆ, ವಸಂತನ ಜೊತೆಗೂಡಿಕೊಂಡು ರುದ್ರದೇವರ ಬಳಿಗೆ ಹೋಗಿ ಪುಷ್ಪ ಬಾಣಗಳನ್ನು ಎಸೆಯಲಿ. ಅವರ ಮನಸ್ಸು ಸ್ತ್ರೀಗಾಗಿ ಕಲುಷಿತವಾಗಬೇಕು. ಆವಾಗ ಪಾರ್ವತೀದೇವಿಯನ್ನು ಸ್ವೀಕರಿಸ್ತಾರೆ.